ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ.ಎಸ್. ಮುತ್ತುರಾಜರವರು ಹಳ್ಳಿ ಕ್ಷೌರಿಕರ ಮನೆಯಲ್ಲಿ ವಾಸ್ತವ್ಯ ಎಂಬ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ ಅವರು ಕೋಲಾರ ನಗರದ ಪಿಟೀಲ್ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದ ನಾದಸ್ವರ ವಿದ್ವಾನ್ ಆರ್. ಶ್ರೀರಾಮುಲು ಹಾಗೂ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಎಸ್. ಮಂಜುನಾಥರವರ ಮನೆಗೆ ಭೇಟಿ ನೀಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಎಂ.ಎಸ್. ಮುತ್ತುರಾಜರವರನ್ನು ಎಸ್. ಮಂಜುನಾಥ್ ರವರು ಮತ್ತು ಅವರ ತಂಡ ಅಭಿನಂದಿಸಿ ಸ್ವಾಗತಿಸಿದರು. ಹಿಂದುಳಿದ ವರ್ಗಗಳ ಸಮಿತಿಯ ಮುಖಂಡರು ಕಾಂಗ್ರೆಸ್ ಮುಖಂಡರಾದ ನರೇಂದ್ರ ಬಾಬು ಅಲಿಯಾಸ್ ಗಂಗಣ್ಣ ರವರು ಎಂ.ಎಸ್. ಮುತ್ತುರಾಜರವರನ್ನು ಸ್ವಾಗತಿಸಿ ಅಭಿನಂದಿಸಿದರು. ಸಂಜೆ ಕೋಲಾರ ತಾಲೂಕಿನ ದೊಡ್ಡ ಅಸಾಳ ಗ್ರಾಮದಲ್ಲಿ ಕ್ಷೌರಿಕರ ಮನೆ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಎಂ.ಎಸ್. ಮುತ್ತುರಾಜರವರು ಭಾಗವಹಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಸವಿತಾ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷರಾದ ಎಸ್. ಮಂಜುನಾಥ್, ಸವಿತಾ ಸಮಾಜದ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಎಂ.ಬಿ. ಶಿವಕುಮಾರ್, ಹಿಂದುಳಿದ ವರ್ಗಗಳ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಗಂಗಣ್ಣ ಅಲಿಯಾಸ್ ನರೇಂದ್ರ ಬಾಬು, ನಗರಸಭಾ ಸದಸ್ಯರಾದ ಮಂಜುನಾಥ್, ಅಮರನಾಥ್, ಅಂಬರೀಶ್, ಗಂಗಮ್ಮಪಾಳ್ಯ ರಾಮಯ್ಯ, ಸವಿತಾ ಸಮಾಜದ ಮುಖಂಡರಾದ ಸರ್ವೇಶ್, ಗಣೇಶ್, ಶ್ರೀಧರ್, ನಾದಸ್ವರ ವಿದ್ವಾನ್ ನಾರಾಯಣಸ್ವಾಮಿ ಮುಂತಾದವರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ನೃತ್ಯ ಸಂಗೀತ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಈ ಥರ ಅನೇಕ ನೂರಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಏನು ಈ ಸಂಗೀತ ಕ್ಷೇತ್ರಕ್ಕೆ ಸಾವಿರಾರು ಜನ ಶಿಷ್ಯರಿಗೆ ತಮ್ಮ ವಿದ್ವತ್ತನ್ನು, ತಮ್ಮ ಸಂಗೀತ ಜ್ಞಾನವನ್ನು ಅವರಿಗೆ ಒಂದು ದಾರಿ ಎರೆದು ಇವತ್ತು ಸಾವಿರಾರು ಜನರ ಅವರ ಒಂದು ಜೀವನೋಪಾಯಕ್ಕೆ, ಅವರ ಜೀವನಕ್ಕೆ ದಾರಿದೀಪವಾದಂಥ ಈ ಸವಿತಾ ಸಮಾಜದ ಅಪರೂಪದ ಮಹಾನ್ ಕಲಾವಿದರು ಶ್ರೀರಾಮುಲವರು. ಆರ್. ಶ್ರೀರಾಮುಲವರು ಅಂದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಒಟ್ಟಾರೆ ಈ ದೇಶದಲ್ಲಿ ಏನು ಚೌಡಯ್ಯ ಪ್ರಶಸ್ತಿ ಪಡ್ಕೊಂಡು ಚೌಡಯ್ಯ ಅವರ ಅಂಥ ಒಂದು ಸ್ಥಾನವನ್ನು ಪಡೆದಂಥ ಶ್ರೀರಾಮುಲವರ ನಿವಾಸಕ್ಕೆ ನಾನು ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಭೇಟಿ ಕೊಡ್ತಾ ಇದ್ದೀನಿ. ಈ ಇಡೀ ಸಮುದಾಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಲಾವಿದರಿಗೆ ಶ್ರೇಯಸ್ಸನ್ನು ಬಯಸ್ತಕ್ಕಂಥ, ಅಲ್ಲಲ್ಲಿ ಭಾಳಷ್ಟು ಈ ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಲಾ ಪೋಷಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲವರ ಪುತ್ರರಾದಂಥ ಎಸ್. ಮಂಜುನಾಥ್ ಅವರ ಒಂದು ಅವರ ಇದಕ್ಕೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ನಿವಾಸಕ್ಕೆ. ಏನಕ್ಕೆ ಒಂದು ಭೇಟಿ ಕೊಟ್ಟಿದ್ದೀನಿ, ನಮ್ಮ ಅವರ ಸಂಬಂಧಗಳು ಅವಿನಾವ ಸಂಬಂಧ. ಯಾರೇ ನಮ್ಮ ಸಮುದಾಯದಲ್ಲಿ ಎಷ್ಟೇ ಉನ್ನತ ಹುದ್ದೆಗೆ ಹೋದರೂ ಸಹಿತ ಈ ಒಂದು ಪವಿತ್ರವಾದ ಗುರುಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಆತಿಥ್ಯ ಸ್ವೀಕಾರ ಮಾಡಿ ಶ್ರೀರಾಮನವರ ದರ್ಶನವನ್ನು ಮಾಡಿ ಹೋಗ್ತಕ್ಕಂಥದ್ದು ನಮ್ಮ ಸವಿತಾ ಸಮುದಾಯದ ಎಲ್ಲರ ಒಂದು ಸಂಪ್ರದಾಯ, ಒಂದು ಕರ್ತವ್ಯ, ಒಂದು ಪ್ರೀತಿ ಗೌರವ ಪಡ್ಕೊಂಡಿರ್ತಕ್ಕಂಥ ಶ್ರೀರಾಮುಲವರ ಮನೆಯಲ್ಲಿದ್ದೀನಿ. ಏನು ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮೊಟ್ಟ ಮೊದಲನೇದಾಗಿ ಇಡೀ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮತ್ತು ಹಳ್ಳಿಗಳಲ್ಲಿ ಹಳ್ಳಿ ಕ್ಷೌರಿಕರ ಮನೆ ವಾಸ್ತವ್ಯ ಅಂತಕ್ಕಂಥ ಹೊಸ ಒಂದು ಇದನ್ನು ನಾವು ವ್ಯವಸ್ಥೆ ಮಾಡಿಕೊಂಡು ಒಂದು ದಿನ ಹಳ್ಳಿಯಲ್ಲಿರ್ತಕ್ಕಂಥ ಕ್ಷೌರಿಕರ ಮನೆಯಲ್ಲಿ ನಾವು ಒಂದು ವಾಸ್ತವ್ಯ ಹೂಡಿ ಅಲ್ಲೇ ಊಟ ಮಾಡ್ತಾ ಅವ್ರ ಜೊತೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥ 5 ಗ್ಯಾರಂಟಿಗಳ ಜೊತೆಗೆ 5 ನಮ್ಮ ನಿಗಮ ಮಂಡಳಿ ಬರ್ತಕ್ಕಂಥ 5 ಫಲಗಳನ್ನು ಅದನ್ನು ಅವರಿಗೆ ತಲುಪಿಸಬೇಕು. ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದ ಸರ್ಕಾರ ನಮ್ಮಂಥ ಒಂದು ಏನು ಸಮುದಾಯಗಳಿಗೆ ನಿಗಮ ಮಾಡಿ ಆ ನಿಗಮದ ಮುಖಾಂತರ ಆ ಸಮುದಾಯವನ್ನು ಒಂದು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ. ಹಾಗಾಗಿ ಅದನ್ನು ಮುಟ್ಟಬೇಕು, ಅವರಿಗೆ ಈ ಸಮಾಜದ ಕಟ್ಟಕಡೆ ಬಡವರಿಗೆ ಮುಟ್ಟಬೇಕು. ಗ್ಯಾರಂಟಿಗಳ ಜೊತೆಗೆ 5 ಗ್ಯಾರಂಟಿಗಳ ಜೊತೆಗೆ 5 ಫಲಗಳನ್ನು ಅಂದರೆ ಕ್ಷೌರಿಕರಿಗೆ ಒಂದು 1 ಲಕ್ಷ ರೂಪಾಯಿ ಸಲೂನು ಮಡಗಲಿಕ್ಕೆ ಅಥವಾ ಕ್ಷೌರ ಕುಟೀರ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಸಮೇತ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ 2 ಎಕರೆ ಜಮೀನು ಇದ್ದರೆ ಅವರಿಗೆ ಗಂಗಾ ಕಲ್ಯಾಣ ಅಂತಕ್ಕಂಥ ಒಂದು ಸ್ಕೀಮಲ್ಲಿ ಅವರಿಗೆ ಉಚಿತವಾಗಿ ಬೋರ್ವೆಲ್ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಒಂದೇನು ಆ ಮಕ್ಕಳು ಓದಲಿಕ್ಕೆ ಅವರಿಗೆ ಸರ್ಕಾರದಿಂದ ಸುಮಾರು 50 ಲಕ್ಷ ರೂಪಾಯಿ ತನಕ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಥರ ಅನೇಕ
ಸ್ವಾವಲಂಬಿ ಸಾರಥಿ ಅಂತ ಸುಮಾರು 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಕ್ಕಂಥದ್ದು ಇರ್ಬೋದು. ಈ ಥರ ಅನೇಕ ಅನುಕೂಲಗಳನ್ನು ಈ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮಾಡಿದೆ. ಅದನ್ನು ತಲುಪಬೇಕು, ನಮ್ಮ ಸಮುದಾಯಕ್ಕೆ ತಲುಪಬೇಕು. ಮತ್ತು ಹಳ್ಳಿಗಾಡಲಿರ್ತಕ್ಕಂಥವರಿಗೆ ಒಂದು ಸ್ವಾಭಿಮಾನದ ಬದುಕತಕ್ಕಂಥ, ಗೌರವಾನ್ವಿತವಾದ ಬದುಕತಕ್ಕಂಥ ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸವನ್ನು ತುಂಬಬೇಕು. ಅವ್ರ ಮನೆಯಲ್ಲಿ ಒಂದಿನ ನಾವು ವಾಸ ಮಾಡಿ ಅವರಿಗೆ ಮುಂದಿನ ಏನು ಪೀಳಿಗೆಗೆ ಒಳ್ಳೆಯ ಎಜುಕೇಷನು, ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ, ಮತ್ತು ಒಳ್ಳೆಯ ಸಂಗೀತಗಾರನಾಗಿ ಮಾಡಿ ಸಮಾಜದ ಮತ್ತು ಸರ್ಕಾರದ ಎಲ್ಲ ಸವಲತ್ತುಗಳು ಪಡ್ಕೊಬೇಕು ಅಂತಕ್ಕಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಈ ಕೆಲಸವನ್ನು ಮಾಡೋಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮಂಜು ಅವರ ಒಂದು ಮಾತಿಗೆ ನಾವು ಗೌರವ ಕೊಟ್ಟು ಅವ್ರ ಮನೆಗೆ ಬಂದಿದ್ದೀವಿ. ಗುರುಗಳ ದರ್ಶನ ಆಯಿತು. ಈಗ ನಾವು ಹಳ್ಳಿ ಕಡೆ ಹೊರಟಿದ್ದೀವಿ. ನಮಸ್ಕಾರ. ನಮ್ಮ ಹಳ್ಳಿಗಾಡಿನಲ್ಲಿ ಹೋಗಿ ನಮ್ಮ ಕ್ಷೌರಿಕರ ಮನೆಯಲ್ಲಿ ವಾಸ್ತವವನ್ನು ಓಡುವಂಥದ್ದು. ಅಂದರೆ ಈಗ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು, ಸಮಾಜದ ಬಂಧುಗಳೆಲ್ಲರೂ ಕೂಡ ಅಲ್ಲಿ ಸೇರ್ತಾರೆ. ಆ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಏನೇನು ಸವಲತ್ತುಗಳು ಸಿಗುತ್ತೆ, ಅಂದರೆ ನಮ್ಗೆ 2 ಎಕರೆ ಜಾಗ ಇದ್ರೆ ಅದಕ್ಕೆ ಬೋರ್ವೆಲ್ ಕೊಡೋದಿರ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋದರೆ ಅದಕ್ಕೆ ಕೊಡ್ತಕ್ಕಂಥ ಸವಲತ್ತುಗಳು, ಅವುಗಳೆಲ್ಲವನ್ನು ತಿಳಿಸುವುದರ ಜೊತೆಗೆ ನಮಗೂ ಕೂಡ ನಾವು ಈ ಸಮಾಜದ ಕಟ್ಟಕಡೆಯ ಜನ ಮತ್ತು ದಿನನಿತ್ಯ ನಾವು ಒಬ್ಬರೆಲ್ಲ ಒಬ್ಬರ ಬಾಯಲ್ಲಿ ನಾವು ಅಪಮಾನಕ್ಕೆ ಈಡಾಗ್ತಾ ಇರೋರು ಜನ. ಆದ್ದರಿಂದ ನಮಗೆ ಮೀಸಲಾತಿ ಏನು ಬೇಕು, ಅದರಿಂದ ನಾವೆಲ್ಲ ಒಟ್ಟಾಗೋಣ, ಸಮಾಜ ಸರ್ಕಾರ ಜೊತೆ ಮಾತಾಡೋಣ ಅಂಥೇಳಿ. ಮತ್ತು ಇನ್ನೊಂದು ಮುಂದುವರೆದು ಮಾತಾಡೋದಾದರೆ, ಈಗ ಆಲ್ರೆಡಿ ನಮ್ಮನ್ನು ಹಿಂದುಳಿದ ವರ್ಗ 2Aಲಿದ್ದು, ಈಗ ಈ ಸಿದ್ದರಾಮಯ್ಯನವರ ಸರ್ಕಾರ ಅತಿ ಹಿಂದುಳಿದವರು ಅಂತೇಳಿ ಮಾಡಿದೆ. ಆ ಅತಿ ಹಿಂದುಳಿದವರಲ್ಲಿ ಕೆಲವು ಬಲಿಷ್ಠರನ್ನು ಸೇರಿಸಿದ್ದಾರೆ. ಆದ್ದರಿಂದ ಆ ಬಲಿಷ್ಠರನ್ನು ಸೇರಿಸಿದ್ರನ್ನ ತೆಗೆದು ನಮಗೆ ಸರಿಸಮಾನ ಆಗಿರತಕ್ಕಂಥ ಕೆಲವು ಸಮಾಜ ಜೊತೆ ನಮ್ಮನ್ನು ಅತಿ ಹಿಂದುಳಿದವ್ರಿಗೆ ಸೇರಿಸಬೇಕು. ಇದೆಲ್ಲವನ್ನೂ ಕೂಡ ಆ ಮೀಸಲಾತಿ ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಇದೆಲ್ಲವನ್ನೂ ಕೂಡ ನಮ್ಮ ಸಮಾಜ ಜೊತೆಲಿ, ನಮ್ಮ ಬಂಧುಗಳ ಜೊತೆಲಿ ಮಾತಾಡಿ ಅವರು ತಿಳುವಳಿಕೆ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಜೆ 5 ಗಂಟೆಗೆ ದೊಡ್ಡಶಾಳ ಗ್ರಾಮದಲ್ಲಿ ಡಾಕ್ಟರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ MS ಮುತ್ತುರಾಜ್ ಅವರು ಇವತ್ತು ಅಲ್ಲಿ ವಾಸ್ತವ. ನಾಳೆ ಗುರುವಾರ ಶಿಳ್ಳಂಗೇರಿಯಲ್ಲಿ ಸಂಜೆ 5 ಗಂಟೆಯಿಂದ ಬೆಳಗಿನ ಜಾವವರೆಗೂ ಅಲ್ಲಿ ವಾಸ್ತವ. ಹಾಗೂ ಶನಿವಾರ ಯಲವಾರ ಗ್ರಾಮದಲ್ಲಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ವಾಸ್ತವ ಇರ್ತಾರೆ. ಆದ್ದರಿಂದ ಎಲ್ಲ ಪತ್ರಕರ್ತರು ಆಮೇಲೆ TV ಮಾಧ್ಯಮದವರು ಬಂದು ನಮಗೆ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಮನವಿ.